ನಮಸ್ಕಾರ. ಮಧ್ಯಪ್ರಾಚ್ಯದ ಪ್ರಮುಖ ಜಲಮಾರ್ಗಗಳಲ್ಲಿ ನಡೆಯುತ್ತಿರುವ ಜಗತ್ತನ್ನೇ ತುದಿಗಾಲಿನಲ್ಲಿ ನಿಲ್ಲಿಸಿರುವ ಈ ಹೈ ವೋಲ್ಟೇಜ್ ಕಡಲ ಸಮರದ ಬಗ್ಗೆ ನಾವಿಂದು ಮಾತನಾಡಲಿದ್ದೇವೆ. ಇದು ಕೇವಲ 2 ದೇಶಗಳ ನಡುವಿನ ಗುದ್ದಾಟ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಆರ್ಥಿಕತೆ, ನಿಮ್ಮ ದೈನಂದಿನ ಇಂಧನ ಪೂರೈಕೆ ಮೇಲೂ ನೇರ ಪರಿಣಾಮ ಬೀರುತ್ತಿರುವ ಗಂಭೀರವಾದ ಜಾಗತಿಕ ಬಿಕ್ಕಟ್ಟು. ಈ ಸಮಗ್ರ ವಿಶ್ಲೇಷಣೆಯಲ್ಲಿ ನಾವು ಮೂಲ ವರದಿಗಳ ದತ್ತಾಂಶವನ್ನೇ ಇಟ್ಟುಕೊಂಡು ಈ ಜಟಾಪಟಿಯ ಹಿಂದಿನ ಅಸಲಿ ಕಥೆಯನ್ನ ಬಿಚ್ಚಿಡಲಿದ್ದೇವೆ. ಬನ್ನಿ ಶುರು ಮಾಡೋಣ. ಇಂದಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂದರೆ, ಜಲಸಂಧಿಗಾಗಿ ನಡೆಯುತ್ತಿರುವ ಹೋರಾಟ, ಅಲ್ಲಿನ ರಾಜಕೀಯ ಬಿಕ್ಕಟ್ಟು, ಅಮೆರಿಕದ ಪ್ರಮುಖ ಕಳವಳಗಳೇನು, ಹಾಗೆ ಇರಾನ್ನ ರಕ್ಷಣಾ ತಂತ್ರಗಳೇನು, ಜಾಗತಿಕ ಇಂಧನದ ಮೇಲೆ ಇದು ಬೀರಲಿರುವ ಪರಿಣಾಮ ಮತ್ತು ಕಡಲ ಮಾರ್ಗ ಸಹಜ ಸ್ಥಿತಿಗೆ ಮರಳುತ್ತಿದೆಯಾ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ವಿಭಾಗ, ಜಲಸಂಧಿಗಾಗಿ ಹೋರಾಟ. ಆಯಕಟ್ಟಿನ ಸ್ಥಳದಲ್ಲಿ ಬಿಕ್ಕಟ್ಟು ಹೇಗಿದೆ ಅಂತ ನೋಡೋಣ. ಈ ಬಿಕ್ಕಟ್ಟಿನ ಹಿನ್ನೆಲೆಯನ್ನೊಮ್ಮೆ ಕ್ವಿಕ್ಕಾಗಿ ನೆನಪಿಸ್ಕೊಳ್ಳೋದಾದರೆ, ಜೂನ್ 25ರಲ್ಲಿ ಇರಾನಿನ ಪರಮಾಣು ಕೇಂದ್ರಗಳ ಮೇಲೆ ಅಮೆರಿಕದ ಬಾಂಬ್ ದಾಳಿ ನಡೆಯುತ್ತೆ. ಅಲ್ಲಿಂದ ಇದು ತೀವ್ರ ಸ್ವರೂಪ ಪಡ್ಕೊಳ್ಳುತ್ತೆ. ನಂತರ ಏಪ್ರಿಲ್ 8ರಂದು ಅಮೆರಿಕ ಅಧ್ಯಕ್ಷರಾದ ಟ್ರಂಪ್ ಅವರು ಕದನ ವಿರಾಮವನ್ನು ಘೋಷಣೆ ಮಾಡ್ತಾರೆ. ಆದರೂ ಇವತ್ತಿಗೂ ಪರ್ಷಿಯನ್ ಕೊಲ್ಲಿಯ ದಿನದ ಸಂದರ್ಭದಲ್ಲಿ ಹೊರಬೀಳ್ತುವ ಹೇಳಿಕೆಗಳನ್ನು ಗಮನಿಸಿದರೆ ಈ ಸಂಘರ್ಷದ ಹೊಸ ಅಧ್ಯಾಯವೇ ಶುರುವಾಗಿದೆ ಅಂತ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವುದು 2 ಪ್ರಮುಖ ದಿಗ್ಬಂಧನಗಳನ್ನ. ಒಂದೆಡೆ ತೈಲ ಸಮೃದ್ಧ ಪರ್ಷಿಯನ್ ಕೊಲ್ಲಿಯ ಮುಖದ್ವಾರವೇ ಆಗಿರುವ ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ತನ್ನ ಬಿಗಿಹಿಡಿತ ಸಾಧಿಸಿದೆ. ಇನ್ನೊಂದೆಡೆ ಒಮಾನ್ ಕೊಲ್ಲಿಯಲ್ಲಿ ಇರಾನ್ಗೆ ಸಂಬಂಧಿಸಿದ ವಾಣಿಜ್ಯ ಹಡಗುಗಳ ಮೇಲೆ ಅಮೆರಿಕ ದಿಗ್ಬಂಧನ ವಿಧಿಸಿ ದೊಡ್ಡ ಮಟ್ಟದ ಆರ್ಥಿಕ ಒತ್ತಡ ಹೇರುತ್ತಿದೆ. ಈ ಎರಡೂ ಸೇರಿ ಇದೀಗ ಒಂದು ಬೃಹತ್ ಭೌಗೋಳಿಕ ರಾಜಕೀಯ ಬಿಕ್ಕಟ್ಟನ್ನ ಸೃಷ್ಟಿಸಿವೆ. ಎರಡನೇ ವಿಭಾಗ, ರಾಜಕೀಯ ಬಿಕ್ಕಟ್ಟು. ಇಲ್ಲಿ ಏನೆಲ್ಲ ಪ್ರಸ್ತಾಪಗಳು ಮತ್ತು ವಿರೋಧಗಳಿವೆ ಅಂತ ಗಮನಿಸೋಣ. ತೆರೆ ಹಿಂದಿನ ರಾಜತಾಂತ್ರಿಕ ಪ್ರಕ್ರಿಯೆಗಳು ಹೇಗಿವೆ ಗೊತ್ತಾ? ಇದು 3 ಹಂತಗಳಲ್ಲಿದೆ. ಮೊದಲನೇ ಹಂತದಲ್ಲಿ ಇರಾನ್ ಪಾಕಿಸ್ತಾನದ ಮೂಲಕ ಅಮೆರಿಕಕ್ಕೆ ಒಂದು ಆಫರ್ ನೀಡಿದೆ. ಅಮೆರಿಕ ತನ್ನ ದಿಗ್ಬಂಧನವನ್ನ ಸಡಿಲಿಸಿದರೆ ತಾನು ಜಲಸಂಧಿಯ ಮೇಲಿನ ನಿಯಂತ್ರಣವನ್ನ ಸಡಿಲಿಸೋದಾಗಿ ಹೇಳಿದೆ. ಎರಡನೇ ಹಂತವಾಗಿ ಪರಮಾಣು ಸಮಸ್ಯೆಗಳ ಬಗ್ಗೆ 2ನೇ ಸುತ್ತಿನ ಮಾತುಕತೆಗೂ ಇರಾನ್ ಸೈ ಎಂದಿದೆ. ಆದರೆ 3ನೇ ಹಂತದಲ್ಲಿ ಅಮೆರಿಕ ಮಾತ್ರ ಮೊದಲು ಒಂದು ಸ್ಪಷ್ಟವಾದ ಪರಮಾಣು ಒಪ್ಪಂದ ಆಗಲೇಬೇಕು ಅಂತ ತನ್ನ ಪಟ್ಟನ್ನ ಬಿಗುಗೊಳಿಸಿದೆ. ಬಿಕ್ಕಟ್ಟಿಗೆ ಅಸಲಿ ಕಾರಣವೇ ಇದು. 3ನೆಯ ವಿಭಾಗ, ಅಮೆರಿಕದ ಪ್ರಮುಖ ಕಳವಳಗಳು. ಪರಮಾಣು ಸಮಸ್ಯೆಯನ್ನ ಅವರು ಹೇಗೆ ನೋಡ್ತಾರೆ? ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ಮಾತುಗಳನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಕಳೆದ ಜೂನ್ನಲ್ಲೇ ಪರಮಾಣು ಕಾರ್ಯಕ್ರಮವನ್ನ ನಾಶಪಡಿಸಿದ್ವಿ ಅಂತ ಅವರು ಹೇಳಿದ್ರೂ ಆರ್ಥಿಕ ಒತ್ತಡವನ್ನ ಏಕೆ ಮುಂದುವರಿಸಿದ್ದಾರೆ ಅನ್ನೋದಕ್ಕೆ ಈ ಹೇಳಿಕೆ ಸ್ಪಷ್ಟ ಉತ್ತರ ಕೊಡುತ್ತೆ. ಬಾಂಬ್ ದಾಳಿಗಿಂತ ದಿಗ್ಬಂಧನವೇ ಹೆಚ್ಚು ಪರಿಣಾಮಕಾರಿ ಅನ್ನೋದು ಅವರ ನಿಲುವು. ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಶಸ್ತ್ರಾಸ್ತ್ರ ಹೊಂದುವುದು ಅವರಿಗೆ ಇಷ್ಟವಿಲ್ಲ. ಅದನ್ನ ತಡೆಯುವುದೇ ಅಮೆರಿಕದ ಅಂತಿಮ ಗುರಿಯಾಗಿದೆ. ಹಾಗಾದ್ರೆ ಈ ದಿಗ್ಬಂಧನ ನಿಜಕ್ಕೂ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದೆ? ಅಮೆರಿಕದ ಸೆಂಟ್ರಲ್ ಕಮಾಂಡ್ ಅಥವಾ ಸೆಂಟ್ಕಾಮ್ ನೀಡಿರೋ ಈ ಅಂಕಿಅಂಶಗಳನ್ನು ನೋಡಿ. ದಿಗ್ಬಂಧನ ಉಲ್ಲಂಘಿಸಲು ಯತ್ನಿಸಿದ 42ನೇ ವಾಣಿಜ್ಯ ಹಡಗಿನ ಮಾರ್ಗವನ್ನ ಇತ್ತೀಚೆಗಷ್ಟೇ ಯಶಸ್ವಿಯಾಗಿ ಬದಲಾಯಿಸಲಾಗಿದೆ. ಸದ್ಯಕ್ಕೆ 41 ತೈಲ ಟ್ಯಾಂಕರ್ಗಳು ಸಮುದ್ರದಲ್ಲೇ ಸಿಲುಕಿವೆ ಮತ್ತು ಬರೋಬ್ಬರಿ 69 ಮಿಲಿಯನ್ ಬ್ಯಾರಲ್ ಇರಾನ್ ತೈಲ ಮಾರಾಟವಾಗದಂತೆ ತಡೆಯಲಾಗಿದೆ. ಅಂದ್ರೆ ಅಮೆರಿಕದ ರಣತಂತ್ರ ಇಲ್ಲಿ ನೇರವಾಗಿಯೇ ಪರಿಣಾಮ ಬೀರ್ತಿದೆ ಅನ್ನೋದು ಸ್ಪಷ್ಟ. 4ನೇ ವಿಭಾಗ, ಇರಾನ್ನ ಆಯಕಟ್ಟಿನ ರಕ್ಷಣೆಗಳು, ಭದ್ರತೆಯ ಖಾತ್ರಿ ಬಗ್ಗೆ ಅವರ ನಿಲುವೇನು? ಈಗ ಇರಾನ್ ಕಡೆ ಬರೋಣ. ಪರ್ಷಿಯನ್ ಕೊಲ್ಲಿಯ ದಿನದಂದು ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ ಅವರು ಒಂದು ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಇಸ್ಲಾಮಿಕ್ ರಿಪಬ್ಲಿಕ್ ಪರ್ಷಿಯನ್ ಕೊಲ್ಲಿಯ ಪ್ರದೇಶವನ್ನು ಭದ್ರಪಡಿಸುತ್ತದೆ ಮತ್ತು ಈ ಜಲಮಾರ್ಗದಲ್ಲಿ ಶತ್ರುಗಳ ಶೋಷಣೆಯ ಯೋಜನೆಗಳನ್ನು ನಾಶಪಡಿಸುತ್ತದೆ ಅಂತ ಅವರು ಹೇಳಿದ್ದಾರೆ. ಇದು ಆ ಪ್ರವೇಶದ ಮೇಲೆ ಅವರಿಗಿರುವ ಅಧಿಕಾರ ಮತ್ತು ಹಕ್ಕನ್ನ ಪ್ರತಿಪಾದಿಸುವಂತಿದೆ. ಇದೇ ಮಾತನ್ನ ಇರಾನ್ ಸಂಸತ್ತಿನ ಸ್ಪೀಕರ್ ಗಲಿಬಾಫ್ ಕೂಡ ಮತ್ತಷ್ಟು ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಜಲಸಂಧಿಯ ಮೇಲಿನ ನಿಯಂತ್ರಣವನ್ನ ಬಿಟ್ಕೊಡುವ ಪ್ರಶ್ನೆಯೇ ಇಲ್ಲ. ಯಾಕೆಂದ್ರೆ ಈ ನಿಯಂತ್ರಣವೇ ಮುಂದಿನ ದಿನಗಳಲ್ಲಿ ಅಮೆರಿಕದ ಹಸ್ತಕ್ಷೇಪವನ್ನ ತಡೆಯುವ ಅತಿದೊಡ್ಡ ಅಸ್ತ್ರ ಅನ್ನೋದು ಅವರ ದೃಢವಾದ ನಂಬಿಕೆ. ಒಟ್ಟಾರೆಯಾಗಿ ಇರಾನ್ನ ನಿಲುವು ಬಹಳ ಸ್ಪಷ್ಟ. ಪರಮಾಣು, ಕ್ಷಿಪಣಿ, ಜೈವಿಕ ಅಥವಾ ನ್ಯಾನೋ ತಂತ್ರಜ್ಞಾನಗಳೇ ಆಗಿರಲಿ, ತಮ್ಮ ರಾಷ್ಟ್ರೀಯ ಪ್ರಗತಿಯನ್ನ ರಕ್ಷಿಸಿಕೊಳ್ತೇವೆ ಅಂತ ಅವರು ಘೋಷಿಸಿದ್ದಾರೆ. ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಅವರಂತೂ ಅಮೆರಿಕದ ದಿಗ್ಬಂಧನ ವಿಫಲವಾಗುವುದು ಖಚಿತ ಅಂತ ನೇರವಾದ ತಿರುಗೇಟು ನೀಡಿದ್ದಾರೆ. ಅಷ್ಟೇ ಅಲ್ಲ, ಶತ್ರು ದೇಶಗಳನ್ನು ಹೊರತುಪಡಿಸಿ ಉಳಿದೆಲ್ಲ ದೇಶಗಳ ಹಡಗುಗಳಿಗೂ ಮುಕ್ತ ಸಂಚಾರಕ್ಕೆ ಅವಕಾಶ ಕೊಡ್ತೀವಿ ಅಂತಲೂ ಇರಾನ್ ಭರವಸೆ ನೀಡಿದೆ. 5ನೇ ವಿಭಾಗ, ಜಾಗತಿಕ ಇಂಧನದ ಮೇಲಿನ ಪರಿಣಾಮ. ಇದರ ಆರ್ಥಿಕ ವಾಸ್ತವ ಹೇಗಿದೆ? $126.41. ಇದು ಕೇವಲ ಒಂದು ಸಂಖ್ಯೆ ಅಲ್ಲ. ಜೂನ್ ವಿತರಣೆಯ ಜಾಗತಿಕ ಬೆಂಚ್ಮಾರ್ಕ್ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಇದು.
ಇದು ಎಷ್ಟು ಆತಂಕಕಾರಿ ಅಂದರೆ ತೈಲದ ಬೆಲೆ ಒಂದೇ ಸಮನೆ 7% ಜಿಗಿದು ಈ ಮಟ್ಟ ತಲುಪಿದೆ. ಇದು ಅಕ್ಷರಶಃ ಒಂದು ದೊಡ್ಡ ಏರಿಕೆ. ಸಮುದ್ರದ ಮಧ್ಯೆ ನಡೆಯುತ್ತಿರುವ ಈ ಗುದ್ದಾಟ ಪ್ರಪಂಚದ ಮೂಲೆ ಮೂಲೆಯಲ್ಲಿರುವ ನಿಮ್ಮ ಜೇಬಿಗೆ ಹೇಗೆ ನೇರವಾಗಿ ಕತ್ತರಿ ಹಾಕ್ತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. 6ನೇ ವಿಭಾಗ ಕಡಲ ಮಾರ್ಗ ಸಹಜ ಸ್ಥಿತಿಗೆ ಮರಳುವ ಸೂಚನೆಗಳು ಮತ್ತು ಹಡಗುಗಳ ಚಲನೆ. ಈ ದತ್ತಾಂಶವನ್ನ ಸ್ವಲ್ಪ ಗಮನಿಸಿ. ಸಮುದ್ರದಲ್ಲಿ ನಿಜಕ್ಕೂ ಏನಾಗ್ತಿದೆ ಅಂತ ಇದು ನಮಗೆ ಅರ್ಥ ಮಾಡಿಸುತ್ತೆ. ಅಲ್ ಅಷ್ಟಾನ್, ಮುಬಾರಜ್ ಮತ್ತು ಇಡೆಮಿತ್ಸು ಮಾರು ಈ ಪ್ರಮುಖ ಹಡಗುಗಳು ಬಿಕ್ಕಟ್ಟಿನ ನಡುವೆಯೂ ತಮ್ಮ ಪ್ರಯಾಣವನ್ನ ಮುಂದುವರೆಸಿವೆ. ಅಂದ್ರೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದ್ರೂ ಜಾಗತಿಕ ಇಂಧನ ಪೂರೈಕೆಯ ಜೀವನಾಡಿಯಾದ ಈ ಹಡಗುಗಳ ಸಂಚಾರ ಸಂಪೂರ್ಣವಾಗಿ ನಿಂತಿಲ್ಲ ಅನ್ನೋದನ್ನ ಇದು ತೋರಿಸ್ತಿದೆ. ಉದಾಹರಣೆಗೆ ಅಲ್ ಅಷ್ಟಾನ್ ಹಡಗಿನ ಬಗ್ಗೆಯೇ ಮಾತಾಡೋಣ. ಇದೊಂದು 73,000 ಟನ್ ಸಾಮರ್ಥ್ಯದ ಖಾಲಿ ಹಡಗು. ಇದು ಯುಎಇಯ ದಾಸ್ ಐಲೆಂಡ್ ಕಡೆಗೆ ಸಾಗುತ್ತಿರುವುದು, ಅಲ್ಲಿ ಮತ್ತೆ LNG ಉತ್ಪಾದನೆ ಶುರುವಾಗುತ್ತಿರುವುದರ ಸ್ಪಷ್ಟ ಸಂಕೇತ. ನಿಮಗೆ ಗೊತ್ತಿರಲಿ, ಈ ದಾಸ್ ಐಲೆಂಡ್ ಜಾಗತಿಕ LNG ಸಾಮರ್ಥ್ಯದ ಸುಮಾರು 100% ಹೊಂದಿದೆ. ಬಿಕ್ಕಟ್ಟು ಶುರುವಾದಾಗಿನಿಂದ ಖಾಲಿ ಹಡಗೊಂದು ಮತ್ತೆ ಸರಕು ತುಂಬಿಕೊಳ್ಳಲು ಒಳಗೆ ಹೋಗುತ್ತಿರುವುದು ಭರವಸೆಯ ಕಿರಣವಾಗಿದೆ. ಆದರೆ ಈ ಪ್ರಯಾಣಗಳೇನೂ ಅಷ್ಟು ಸುಲಭವಿಲ್ಲ. ಮುಬಾರಜ್ ಹಡಗಿನ ಕಥೆ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು. 59,000 ಟನ್ LNG ಹೊತ್ತೊಯ್ಯುತ್ತಿದ್ದ ಈ ಹಡಗು ಕಣ್ಗಾವಲಿನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಜಲಸಂಧಿಯನ್ನ ದಾಟುವಾಗ ತನ್ನ ಆಟೋಮ್ಯಾಟಿಕ್ ಐಡೆಂಟಿಫಿಕೇಷನ್ ಸಿಸ್ಟಮ್ ಅಂದ್ರೆ ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನೇ ಆಫ್ ಮಾಡಿತ್ತು. ಜಲಸಂಧಿ ದಾಟಿದ್ಮೇಲೆ ಭಾರತದ ಕಡೆಗೆ ಸಾಗುವಾಗ ಮಾತ್ರ ಮತ್ತೆ ತನ್ನ ಸಿಗ್ನಲ್ ಅನ್ನ ಆನ್ ಮಾಡಿದೆ. ಅಲ್ಲಿನ ವಾತಾವರಣ ಎಷ್ಟು ಆತಂಕಕಾರಿಯಾಗಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಇಷ್ಟೆಲ್ಲ ಸಣ್ಣಪುಟ್ಟ ಸಂಚಾರಗಳಾಗ್ತಿದ್ರೂ ನಾವು ವಾಸ್ತವವನ್ನ ಮರೆಯುವಂತಿಲ್ಲ. ನಿಜವಾದ ಸಹಜ ಸ್ಥಿತಿ ಮರಳಿದೆ ಅಂತ ನಾವು ಯಾವಾಗ ಹೇಳ್ಬೋದು ಅಂದ್ರೆ, ಕತಾರ್ನಲ್ಲಿ ಸರಕು ತುಂಬಿಕೊಂಡು ಕಾಯ್ತಿರುವ ಡಜನ್ಗಟ್ಲೆ LNG ಹಡಗುಗಳು ಎಂದು ತಮ್ಮ ಪ್ರಯಾಣವನ್ನ ಮುಕ್ತವಾಗಿ ಆರಂಭಿಸ್ತವೆಯೋ ಅಂದು ಮಾತ್ರ ಈ ಮಾರ್ಗ ಸೇಫ್ ಆಗಿದೆ ಅಂತ ಹೇಳ್ಬೋದು. ಅಲ್ಲಿಯವರೆಗೂ ಈ ಆತಂಕ ಇದ್ದಿದ್ದೆ. ಹಾಗಾದ್ರೆ ಈ ಎಲ್ಲವನ್ನು ನೋಡಿದ ಮೇಲೆ ನಮ್ಮೆಲ್ಲರಲ್ಲೂ ಕಾಡುವ ಒಂದು ದೊಡ್ಡ ಪ್ರಶ್ನೆ ಎಂದರೆ, ಅಮೆರಿಕ ಮತ್ತು ಇರಾನ್ ಎರಡೂ ಕಡೆಯವರು ತಮ್ಮ ದಿಗ್ಬಂಧನಗಳನ್ನು ಹಿಂದೆಗೆದುಕೊಳ್ಳಲು ಸಂಪೂರ್ಣವಾಗಿ ವಿಭಿನ್ನ ಷರತ್ತುಗಳನ್ನು ಮುಂದಿಡುತ್ತಿರುವಾಗ ಈ ದುರ್ಬಲವಾದ ಸಹಜಸ್ಥಿತಿ ಇನ್ನೆಷ್ಟು ಕಾಲ ಉಳಿಯಬಲ್ಲದು? ಒಂದೆಡೆ ಪರಮಾಣು ಒಪ್ಪಂದದ ಷರತ್ತು, ಇನ್ನೊಂದೆಡೆ ತಂತ್ರಜ್ಞಾನ ಮತ್ತು ಜಲಸಂಧಿಯ ನಿಯಂತ್ರಣ ಬಿಟ್ಟುಕೊಡದ ಹಠ. ಇವೆರಡರ ಮಧ್ಯೆ ಜಾಗತಿಕ ಇಂಧನ ಭದ್ರತೆಯ ಭವಿಷ್ಯವೇನು? ಈ ಪ್ರಶ್ನೆಯನ್ನು ನಿಮಗೆ ಬಿಡುತ್ತಾ ಇಂದಿನ ಈ ವಿಶ್ಲೇಷಣೆಯನ್ನ ನಾವು ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಮಾಹಿತಿ ನಿಮಗೆ ಹೊಸ ದೃಷ್ಟಿಕೋನ ನೀಡಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.